ನೋಡ್ದಾ ನಾನು ಹೇಳಿಲ್ಲ? ಹಾಂ, ಎಷ್ಟು ದೊಡ್ಡದಾಗಿ ಹೋಯ್ತು ನೋಡಿ ಡ್ರೆಸ್ಸು. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಬೇಕು ಬೇಕು ಅಂತೀಯ. ಅಯ್ಯ ಬೆಳೆಯೋ ಮಕ್ಕಳಿಗೆ ದೊಡ್ಡದಾಗ ಇರಲಿ ಬಿಡು, ದೊಡ್ಡದೇ ಇರಲಿ. ತೀರ ಚಿಕ್ಕದಂದ್ರೆ ಹೆಂಗೆ? ಅಯ್ಯ ಮುಳುಗೋತಾವಳತ್ ನೋಡು, ಕಸ ಗುಡಿಸ್ತದೆ, ಹೇಳ್ದ ಮತ್ತೆ ಕೇಳಲ್ಲ. ಅಪ್ಪ ಡ್ರೆಸ್ ಎಷ್ಟು ಚೆನ್ನಾಗಿತ್ತು ನೋಡು. ನಾಳೆ ಸ್ಕೂಲ್ಗೆ ಹೋಗುವಾಗ ಹಾಕೊಂಡು ಹೋಗ್ತೀನಿ ನಾನು. ಹ್ಞೂ ಹಾಕೊಂಡು ಹೋಗು. ಊಟದ ಬ್ಯಾಗು ಆ ಬ್ಯಾಗು ಎಲ್ಲ ಎತ್ಕೊಂಡು ಹೋಗುವಾಗ ಮುಡ್ರಿಸಿ ಮುಂದಕ್ಕೆ ಬೀಳಿಯ. ಅವು ಗೊತ್ತಾಗ್ತದೆ ಮೂಕು ಮೂತಿ ಹೊಡೆದಾಗ. ಅಯ್ಯ ಅದ್ಯಾಕ ಮಗುನ ಹಂಗಂತೀಯ? ಸುಮ್ಮನೆ ಇರು. ಅಲ್ಲಿಗೆ ಏನಕ್ಕೆ ಇಷ್ಟು ದೊಡ್ಡ ಡ್ರೆಸ್ಸು? ಹಾಂ, ಇರ್ಲಿ ಬಿಡಪ್ಪ, ಇರ್ಲಿ ಬಿಡು. ನಿಂದು ಫೋನ್ ಹಂಗೆ ಕೊಟ್ಬಿಡಿ ಇವಾಗ. ನಾನು ಕರಿಮಣಿ ಮಾಲೀಕ ನಾನಲ್ಲ, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಬೇಕು. ಏನು ಫೋನ್ ಬೇಕು? ಕರಿಮಣಿ ಮಾಲೀಕ ಸಾಂಗ್ಗೆ ರೀಲ್ಸ್ ಮಾಡಬೇಕು. ಕರಿಮಣಿ ಮಾಲೀಕ ನೀನಲ್ಲ ಓನಲ್ಲ ರಾವಲ್ಲ ಅಂತ. ಒಳ್ಳೆ ಮಕ್ಳಪ್ಪ, ಒಳ್ಳೆ ಕತೆ. ಕೊಡು ಕೊಡು ಫೋನು. ನಾನು ಫೋನ್ಗಿನೆಲ್ಲ ಕೊಡಲ್ಲ. ನೀನೇನಿದ್ರು ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ಗೆ ಬರಬೇಕು, ಟಿ ವಿ ಹಾಕಿದ್ರೆ ಟಿ ವಿ ನೋಡಬೇಕು. ಫೋನೆಲ್ಲ ಅಭ್ಯಾಸ ಮಾಡಲ್ಲ. ಬೇಡ ಬಿಡು, ಆಯ್ತು. ನನಗೆ ಡ್ರೆಸ್ ಬಿಚ್ಚಾಕ್ತೀನಿ, ನಂಗೇನು ಬೇಡ. ಅಯ್ಯ ಕೊಡು, ಏನು ಪರವಾಗಿಲ್ಲ. ಏನು ನಮ್ಮ ಮಗು ಒಂದೇ ಮಾಡ್ತಾವಳ? ಇಡೀ ಪ್ರಪಂಚನೇ ಅದೇನೋ ವಿಡಿಯೋಗಳು ಮಾಡ್ತಾವ್ರೆ, ಎಲ್ಲನ ಮಾಡ್ಕೊಳ್ಳಿ. ಕೊಡು. ಬೇಡ ಬಿಡಮ್ಮ, ಬೇಡ ಬಿಡು. ನೋಡು ಎಷ್ಟು ಕೋಪ ಮಾಡ್ಕೊಂತಾಳೆ ನೋಡು. ಅಯ್ಯ ಫೋನ್ ಕೊಟ್ಟಿದ್ರೇನು ಸೌದೋಗತ್ತಾ? ಹಾಂ, ಮಗು ಏನೋ ಒಂದು ಹಂಗೆ ವಿಡಿಯೋ ಮಾಡಿ ಕೊಡೋಳು. ನೀವು ಕೊಡಲ್ಲ ಕೊಡಲ್ಲ ಅಂದರೆ ನಮ್ಮ ಮಗು ಏನು ಮಾಡ್ತಾಳೆ? ಅಯ್ಯ ಇವಾಗ ಮಕ್ಕಳಿಗೆಲ್ಲ ಫೋನು ಅಭ್ಯಾಸ ಮಾಡ್ಕೊಂಡು ಸುಮ್ಮನಿರು. ಎಲ್ಲ ಮಗನು ಓದ್ನಿ ಕೆಲ್ಸಕ್ಕೆ. ಇದು ಶೋಭಿತಾ ಕವಿತಾ ಮಗು ನನಗೆ ನೋಡ್ಕೊಂಬತ್ತಾರಂತೆ. ಪಾಪ ವಾರದಿಂದ ಹಾಸ್ಪಿಟ್ಲಾಗಿತ್ತಂತೆ ಮಗು, ಕರೆಂಟ್ನಾಗ ಇಕ್ಕಿದ್ರಂತೆ. ಏನೋ ಜಾಸ್ತಿ ಹುಷಾರಿಲ್ಲಂತೆ ಮಗುಕ. ಅದಕ್ಕೆ ಹೋಗಿ ನೋಡ್ಕೊಂಬತ್ತೀನಿ ಅತ್ತೆ ಅಂತಂದ್ಲ. ಇರಮ್ಮ ನಮ್ಮ ಮಾವನ ಕೇಳ್ತೀನಿ ಅಂತಾನೆ. ಹಂಗೆ ಕಳಿಸ್ಕೊಡು, ಹೋಗಿ ನೋಡ್ಕೊಂಬರ್ಲಿ ಮಗುನ ಪಾಪ. ಎಲ್ಲಕ್ಕೂ ಹೋಗೋದು ಬೇಡ, ಸುಮ್ಮನಿರು. ಅಲ್ಲ ಇವಾಗ ಒಂದು ಖರ್ಚು, ನಾಮಕರಣ ಅಂತ ಹೇಳಿದಾಗ ಒಂದು ಖರ್ಚು, ನಾಮಕರಣಕ್ಕೆ ಒಂದು ಖರ್ಚಿಕೊಂಡು ಹೋಗು, ಇವಾಗ ಒಂದು ಖರ್ಚಿಕೊಂಡು ಹೋಗು. ಎಂಥದ್ದು ಬೇಡ, ನಾಮಕರಣಕ್ಕೆ ಹೋಗ್ಲಿ ಬಿಡು. ಅಲ್ಲ ನಾಮಕರಣ ಮಾಡೋದು 9 ತಿಂಗಳಿಗೋ 11 ತಿಂಗಳಿಗೋ ನಾಮಕರಣ ಮಾಡೋದು. ತಗೊಂಡೋಗಿ ಇವಾಗ ವಾರದ ಮಗು ನೋಡಕ್ಕೆ ಹೋಗ್ತಾರೆ ಅಂತಂದ್ರೆ ಏನದು? ಹಾಂ, ಎಲ್ಲನ ಹೋಗಿ ನೋಡ್ಕೊಂಬರ್ಲಿ ಬಿಡು. ಅದ್ಯಾಕೆ ನೀನು ಹಿಂಗೆ ಆಡೋದು? ಇಕ್ಕಿದೆಯಾ ಸಂಪಾದನೆ ಮಾಡಿ ಏನಂತ ಕಟ್ಟುಗಳು? ಹಾಂ, ಇಕ್ಕಿದ್ರೆ ಹೇಳು, ಕೊಟ್ಬಿಟ್ಟು ಕಳಿಸಿ ಅಂತೆ. ನಾನು ಇನ್ನೇನು ಕೇಳ್ತೀಯಾ? ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡು. ಮನೆಯಾಗ್ನವ್ರೆಲ್ಲನೂ. ಮನೆಗೆ ಯಜಮಾನ್ ಅಂತ ಇರೋದು ಏನಕ್ಕೆ? ಹಾಂ, ದನೂ ಸಂಬಳ ತಂದು ನಿನ್ನ ಕೈಗೆ ಕೊಡ್ತಾನೆ. ಇನ್ನೇನು ಸಂಪಾದನೆ ಮಾಡ್ತಾರೆ? ಇನ್ನೇನು ನಾವಿಬ್ರು ಕೂಲಿಗೆ ಹೋಗ್ಬೇಕೇನಾ? ಹ್ಞೂ ಹೋಗ್ರಿ. ಏನು ಕೂಲಿಗೆ ಹೋದ್ರೆ ಮನಕ್ಕೇನು ಕಮ್ಮಿನಾ? ಏನು ಊರಾಗ ಯಾರು ಹೆಂಗಸರು ಕೂಲಿಗೆ ಹೋಗಲ್ಲ? ಹೋಗಿ ಕೂಲಿ ಕೆಲಸ ಮಾಡಿದ್ರೆ ಏನಂತೆ? ಹೋಗ್ರಿ ಮಾಡೋಗ್ರಿ. 350 ಕೊಡ್ತಾರೆ, ಇಬ್ಬರಿಂದ ಸೇರಿ 700 ರೂಪಾಯಿ ಆಗ್ತದೆ. ಹೋಗ್ರಿ ಕೂಲಿಗೆ ಇಬ್ರು, ಅತ್ತೇನು ಸೊಸೆ. ಅದ್ಯಾಕೆ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ಈ ಮಾತುಗಳು ಮಾತಾಡ್ತಾ ಇದೀಯ ನೀನು? ಹಾಂ, ಅಲ್ಲ ಹೋಗ್ಬಿಟ್ಟ ಮಗುಕೇನೋ ಹುಷಾರಿಲ್ಲ ನೋಡ್ಕೊಂಬರ್ತಾಳೆ ಅಂತಂದ್ರೆ ಅದಕ್ಕೆ ಎಷ್ಟು ಮಾತಾಡ್ತಾ ಇದೆಯಾ ನೋಡಿ ನೀನು. ಎಲ್ಲನ ಹೋಗಿ ನೋಡ್ಕೊಂಬರ್ಲಿ ಬಿಡು. ಅದೇನಮ್ಮ ನಾನು ಹೇಳ್ತಾ ಇರೋದು, ಹೋಗಿ ನೋಡ್ಕೊಂಬರ್ಲಿ. ದುಡ್ಡು ಕಾಸಿದ್ರೆ ಕೊಟ್ಟು ಕಳಿಸು ಅಂತ. ಅವ್ರ ಅಕ್ಕನವ್ರಿಗೆಲ್ಲ ಮಕ್ಕಳಾದ್ವು. ಈ ಅಮ್ಮನಿಗೆ ಆಯಿತು ವರ್ಷ ಮದುವೆ ಆಗಿ, ಇನ್ನು ಯಾವುದೂ ಇಲ್ಲ. ದೂರದ ಫಲ ನೀನು ಆತೋ ಬಿಡು. ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀಯಾ? ಯಾವುದು ದೂರದ ಫಲ? ನಿಂದು ದೂರದ ಫಲನೋ ಅವ್ರ ಅಮ್ಮನ ದೂರದ ಫಲನೋ? ಹಾಂ, ಯಾವುದಿಲ್ಲಲ್ಲ. ಒಂದ್ಕಿತ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ರೆ ಆಯ್ತು ಬಿಡು. ಅದಕ್ಕೆ ಯಾಕ ಹಂಗೆ ಸಿಡಿ ಅಂತೀಯಾ? ಹಾಸ್ಪಿಟ್ಲಿಗೆ ಬೇರೆ ಖರ್ಚು. ಈ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬೇರೆ ತೋರಿಸ್ಬೇಕು. ಇದೆಂಥ ಕೆಲಸನೋ ನೋಡು. ಇವಾಗ ಕಳಿಸು, ಹಂಗೆ ಬೆಂಗ್ಳೂರಿಗೆ ಹೋಗ್ತಾರೆ ಇಬ್ರು. ಅಲ್ಲಿ ತೋರಿಸ್ಕೊಂಬರ್ತಾರೆ ಹಾಸ್ಪಿಟ್ಲಾಗ. ನನ್ನ ಮಗನ ನಿನಗೆ ತೋರಿಸ್ಕೊಂಬರೋದು? ಹಾಂ, ನನ್ನ ಮಗ ನಿನಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋದು? ಆ ಹುಡುಗಿ ಹೋಗಿ ತೋರಿಸ್ಕೊಂಬರ್ಲಿ, ನನ್ನ ಮಗ ನಿನಗೆ ಹೋಗೋದು? ಇಬ್ರು ಹೋಗಿ ತೋರಿಸಿದ್ರೆ ಏನು ಸಾಧ್ಯೋಗಲ್ಲ ನಿನ್ನ ಮಗನು. ಅದೇನು ಮಾತಂತ ಮಾತಾಡ್ತಾ ಇದೀವ? ಇವಾಗ ನೀನು ಅವ್ರು 100 ಕಳ್ಸಿಕೊಡ್ತೀಯೋ ಕಳ್ಸಿಕೊಡಲ್ಲ ಅಷ್ಟು. ಇವಾಗ ಹೆಂಗೋ ನಿಮ್ಮ ಅಣ್ಣವ್ರ ಮನೆಗೆ ಬರ್ತಾರಲ್ಲ, ಅವಾಗ ಹೋಗಿ ನೋಡ್ಕೊಂಬರ್ಲಿ. ಇವಾಗೇನು ಬೇಡ. ಮಗು ಬೇರೆ ಚೆನ್ನಾಗಿಲ್ಲಂತ ಇನ್ನು ಅವ್ರು ಕಳ್ಸಿಕೊಡ್ತಾರಾ? ಅಲ್ಲೇ ಇಕ್ಕಂತಾರೆ. ನೋಡಮ್ಮ, ಅವ್ರ ಅಕ್ಕನವ್ರ ಹಂಗೆ ನಾವೇನು ಕೋಟ್ಯಾಧೀಶರಲ್ಲ. ಏನೋ ನಾನು ಹಂಗೆ ಬಡ್ಡಿ ದುಡ್ಡು ಕೊಟ್ಟು ಸಂಪಾದನೆ ಮಾಡ್ಕೊಳೋದು, ಅದ್ರಾಗೆ ಜೀವನ ಮಾಡ್ತಾ ಇರೋದು. ಆಯಿತಾ? ಅವ್ರಂಗೆ ನಾವು ಕೋಟ್ಯಾಧೀಶರಲ್ಲ. ಕೇಳ್ದಾಗೆಲ್ಲ ಹೋಗೋಕ್ಕೆ, ಬೇಕಾದಾಗೆಲ್ಲ ತಿರುಗಾಡೋಕ್ಕೆ ನಮ್ಮ ಹತ್ರ ಇಲ್ಲಮ್ಮ ಕಾಸುಗಳು. ನಿಂದು ಯಾವಾಗಲೂ ಇದ್ದಿದ್ದೆ ರಾಮಾಯಣ. ಹ್ಞೂ, ಅದಕ್ಕೆ ಕೇಳಬೇಡ ನನ್ನನ್ನು. ಇನ್ನು ತಿಂಗಳಾಗಿಲ್ಲ ಸರಿಯಾಗಿ, ಅವಾಗ ಬೆಂಗಳೂರಿಗೆ ಹೋಗಿ ಬಂದು ಅದೇನೋ ಶ್ರೀಮಂತ ಅಂತ ತಿರ್ಗಾ ಇವಾಗ ಮಗು ನೋಡಕ್ಕೆ ಹೋಗ್ಬೇಕಂತೆ. ಮಗು ನೋಡಕ್ಕ ಏನಿದೆ ಆಡ್ದಟನಾ? ಅವರಂತೂ ದಂಡಿಯಾಗಿ ದುಡ್ಡಿರೋರು 3 ದಿವ್ಸಕ್ಕೆ ಒಂದು ಫಂಕ್ಷನ್ಗಳಂತ ಮಾಡ್ತಾರೆ. ನಮ್ಮ ಮನೆಗೆ ಯಾವುದೂ ಇಲ್ಲ. ಇವಾಗ ನಾನು ಹೇಳಿಲ್ಲ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಆಯ್ತು ಒಂದ್ಸರಿ ಅಂತ. ಏನೇನ ಮಾಡ್ಕೊ ಹೋಗ್ರಿ, ನಂಗೇನಾಗಬೇಕು? ಅವ್ರ ಅಮ್ಮನವ್ರ ಮನೆಗೆ ಬಂದ ಮೇಲೆ ಹೋಗು ಅಂತ ಹೇಳೋಗು. ಇವಾಗೆಲ್ಲ ಆಗಲ್ಲ ಕಳ್ಸಕ್ಕ. ಇನ್ನೇನು ಬಸ್ಸಾಗೆ ನಾನು ಓದ್ತಾರಾ? ಇಲ್ಲ, ಸ್ಟ್ಯಾಂಡರ್ಡಾಗೆ ಕಾರಾಗೆ ಹೋಗ್ಬೇಕು. ಅದಕ್ಕೊಂದು ಪೆಟ್ರೋಲು ಡೀಸೆಲು ವೇಸ್ಟು. ಅವ್ರ ಅಮ್ಮನವ್ರ ಮನೆಗೆ ಬಂದಮೇಲೆ ಗಾಡಿನಾಗೆ ಹೋಗಿ ನೋಡ್ಕೊಂಬರ್ಲಿ, ಹೋಗು. ನೀನಂತೂ ಈ ಜನ್ಮದಾಗಂತೂ ಬದಲಾಗಲ್ಲ. ಗೊತ್ತು ತಾನೇ ನನ್ನ ಬುದ್ಧಿ. ಇನ್ನೇನು ಮಾತಾಡ್ತಾ ಇದೆಯಾ? ಹೋಗಿ ಇಲ್ಲಿಂದ. ಈಗ ಮುಂಚೆ ಇದೇ ಮನೆಗೆ ಇದ್ದಿತ್ತು ಇವ್ರು. ಓ, ಇದು ದೊಡ್ಡದಾಗಿ ಅದೆಲ್ಲ ಮನೆ. ಓಹೋ ಹೋ ಹೋ, ಏನಮ್ಮ ದ್ಯಾವಮ್ಮ? ಹಾಂ, ಇಂಥ ಮನೆಗಳು ಕಟ್ಟವ್ರೆ. ಈ ಮನೆ ಚೆನ್ನಾಗದಲ್ಲ. ಈ ಮನೇನ ಬಿಟ್ಬಿಟ್ಟು ಆ ಮನೆಗೆ ಯಾಕೆ ಹೋಗಿದ್ದು? ಅಕ್ಕ ಇವ್ರು 3 ಜನ ಅಲ್ಲ ಗಂಡು ಮಕ್ಕಳು. ಅದಕ್ಕೆ 3ಕ್ಕೂ ಒಂದೊಂದು ಮನೆ ಅಂತ ಕಟ್ಟಿರೋದು. ಇನ್ನೊಂದು ಮನೆ ಕಟ್ಟಕ್ಕೆ ಅಲ್ಲಿ ಪಕ್ಕದಾಗ ಜಾಗ ಹಂಗೆ ಐತೆ. 3 ಜನ ಗಂಡು ಮಕ್ಳಿಗೂ ಒಂದೊಂದು ಮನೆ ಅಂತ. ಆ ಹೆಣ್ಮಗುಗೆ ಏನು ಕೊಡಲ್ಲೇನಮ್ಮ?
ಏನೋ ಅದೆಲ್ಲ ಏನೋ ತಿಳಿದಕ್ಕ ನಂಗೆ, ಏನು ತಿಳಿದು ನಂಗೆ. ಹೆಣ್ಣು ಮಗುಗೆ ಏನು ಕೊಡ್ತಾರೋ ಬಿಡ್ತಾರೋ ತಿಳಿದು. ಬಾಕ ಒಳಗೆಲ್ಲ ನೋಡಿ ಅಂತೆ, ಕಸ ಗಿಸ ಏನು ಗುಡಿಸಿಲ್ಲ, ಬೀಗ ಹಾಕಿತ್ತೇನೋ ನೋಡಿ ಧೂಳು ಎಷ್ಟದೆ. ಏನಮ್ಮ ದೇವಮ್ಮ ಇಷ್ಟೊಂದು ರೂಮ್ಗಳವೆ, ಯಾರು ಮಲ್ಕೊಂತಾರೆ ಇಲ್ಲೆಲ್ಲ? ಅಕ್ಕ ಯಾರು ಮಲ್ಕೊಳಲ್ಲ, ಎಲ್ಲರೂ ಈ ಮನೆಗಿದ್ದಾಗ ಮೇಲೆ ಮಲ್ಕೊಳೋರ. ಇವಾಗೆಲ್ಲ ಆ ಮನೆಗೆ ಅವೆಲ್ಲ ರೂಮ್ಗಳು, ಅದಕ್ಕೆ ಎಲ್ಲ ಖಾಲಿ ಬಿದ್ದಾವೆ. ಅದ್ರಾಗೂ ಎಲ್ಲ ಮಂಚಗಳು, ಆಮೇಲೆ ಅದೇನೋ ಅಟ್ಯಾಚ್ ಬಾತ್ರೂಮ್ಗಳು, ಅದೇ ರೂಮ್ಗಳಿಗೆ ಬಚ್ಚಲು ಬಾತ್ರೂಮ್ ಎಲ್ಲ ಇರ್ತದಲ್ಲ, ಹಂಗೆ ಮಾಡಿಸ್ಬಿಟ್ಟವ್ರೆ. ಅಬ್ಬಬ್ಬಬ್ಬ ಏನಪ್ಪ ಅಷ್ಟೊಂದು. ಹಾಂ ಅಮ್ಮನ ಕೇಳ್ಬೇಕು ತಡಿ, ಸಂಗೀತಕ್ಕೆ ಏನು ಕೊಡ್ತಾಳೆ ಅಂತ ಕೇಳ್ತೀನಿ ಇವಾಗ. ಬಾಕ ಇನ್ನ ಒಳಕ. ಹ್ಞೂ ಬನ್ನಿ ಬನ್ನಮ್ಮ. ಇದೆಲ್ಲ ಅಡುಗೆ ಮನೆನೇನಮ್ಮ? ಹೂನಕ್ಕ ಅದೆಲ್ಲ ಅಡುಗೆ ಮನೆನೇ. ಕೂತ್ಕಕ್ಕ. ದೇವಮ್ಮ ಇವರು ಹೆಂಗೆ ಗುರ್ತಾ ಇದ್ರು ನಿಮ್ಕ? ಅಕ್ಕ ನಮ್ಮಪ್ಪನು ಒಂದು 25-30 ವರ್ಷದಿಂದ ಇವ್ರ ಮನೆ ಕೆಲಸ ಮಾಡ್ತಾಯಿದ್ನು. ಆಮೇಲೆ ಹಿಂಗೆ ಒಂದು ಹೆಣ್ಣಾಳ್ಬೇಕು ಕೆಲಸಕ್ಕೆ, ಅಡುಗೆ ಮಾಡೋಕ್ಕಾಗಣ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡ ಮಗಳು ಸವಿತನ ನಮ್ಮಪ್ಪನ ಕರ್ಕೊಂಬಂದು. ಆವಾಗ ಅಖಿಲಮ್ಮನು ಸವಿತನ ವಿಜಯಪ್ಪನಿಗೆ ಮದುವೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಮಾತುಕತೆ ಎಲ್ಲ ಆದಮೇಲೆ ಕವಿತನ ಅಜಯಪ್ಪನ ಕೊಟ್ಟಿತ್ತು. ಹಿಂಗೆ ನಮ್ಮ ಅಪ್ಪನಿಂದನೇ ಅಕ್ಕ ನಮ್ಗೆ ಈ ಸಂಬಂಧ ಬೆಳೆದಿದ್ದು. ಒಟ್ಟಿನಾಗೆ ಮದುವೆ ಮಾಡ್ಕೊಂಬಂದಾಗ ಹೆಂಗವ್ರೆ ನನ್ನ ಮಕ್ಕಳು ಇವಾಗೂ ಹಂಗೆ ಅವ್ರೆ. ಆಯಮ್ಮನೂ ಅಷ್ಟೇ ದೇವ್ರಂತವಳು, ಒಂದು ಮಾತು ಏನಾದರೂ ಆಗಲಿ. ಹ್ಞೂ ನಾನು ಬಂದಾಗಿಂದ ನೋಡ್ತಾ ಇದ್ದೀನಲ್ಲಮ್ಮ, ಇಷ್ಟೆಲ್ಲ ಇದ್ಕೊಂಡು ಒಂಚೂರು ಜಂಬ ಧಾರಣೆ ಏನೂ ಇಲ್ಲ, ಅಂಥದ್ದೆಲ್ಲ ಏನೂ ಇಲ್ಲಕ್ಕೋ. ಒಳ್ಳೆ ಅಮ್ಮನ. ಹ್ಞೂ ನಾವಿನ್ನ ಓದ್ತಿರಮ್ಮ ಊರ್ಕ, ನೀನು ಬರೋದು ಲೇಟ್ ಆಗ್ತದೆ. ಇಲ್ಲಕ್ಕೋ ನಾನು ಬರ್ತೀನಿ, ಅದೇ ಅಖಿಲಮ್ಮನ ಹತ್ರ ಮಾತಾಡಬೇಕು. ಇನ್ನು ಅಲ್ಲಿಂದ ಇಲ್ಲಿ ಕಕ್ಲಿ ಎತ್ಕೊಂಬರೋದೇನೋ, ಅಲ್ಲೇ ಹಿಡ್ದು ಅಲ್ಲೇ ಎಣ್ಣೆಗೆ ಹಾಕ್ಬಿಟ್ಟು ಅಲ್ಲೇ ಮೈ ಕೈಕೆಲ್ಲ ಉಜ್ಜನ ಇನ್ನೂ 2 ಕಿತ ಮಾಡಬೇಕಲ್ಲ. ಇನ್ನು ನಾನೇನು ಇಲ್ಲಿರೋದು, ಇನ್ನು ಅಷ್ಟು ಊರಿಂದ ಎತ್ಕೊಂಬರ್ಬೇಕು. ಕೇಳೋಣ ಅಂತಿದ್ದೀನಿ ಅಖಿಲಮ್ಮನ, ಏನಂತಳೋ ಏನೋ. ಹ್ಞೂ ಹೌದಲ್ಲ, ಹ್ಞೂನಮ್ಮ ಹಂಗೆ ಮಾಡು. ಯಾಕಂತಂದರೆ ಇವಾಗ ಅಲ್ಲಿಂದ ತಾನೇ ನಿಮ್ಮ ಅಪ್ಪನ ಎತ್ಕೊಂಬಂದಿದ್ದು. ಇನ್ನು ಹೋಗೋದಾಗ್ತದೆ, ಕೇಳು ಆಗಲಿ ಹೋಗೋಣ ಎಲ್ಲರೂ ಜೊತೆಗೆ. ಏನು ಒಪ್ತಾಳೋ ಇಲ್ಲೋ ಅಂತ ನಂಗೆ ಅದೊಂದು ತಿಕ್ಳು, ಯಾಕಂದ್ರೆ ಅಷ್ಟು ಮಗು ವೀಕ್ ಐತಲ್ಲ ಅದಕ್ಕೆ. ಏನು ಇಲ್ಲ ಹೇಳಮ್ಮ, ಸೊರತದೆ ಮಗುಕ್ಕೆ ಏನೂ ಆಗಲ್ಲ. ಇವಾಗ 1 ಕಿತ ಹಾಕೋದಲ್ಲ ಸೊರತದೆ, ಇನ್ನೊಂದು 2 ಕಿತ ಹಾಕ್ಬಿಟ್ರೆ ಇನ್ನೂ ಗೆಲುವಾಗ್ಬಿಡ್ತಾಳೆ. ಹ್ಞೂ ಸರಿ ಆಯ್ತಕ್ಕ ಕೇಳ್ತೀನಿ. ನೀವು ಈ ಮನೆಗಿದ್ದೀರಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ದ್ಯಾವಮ್ಮನ ಕರ್ಕೊಂಬಂದ್ಲಮ್ಮ ಮನೆ ತೋರ್ಸಕ್ಕ. ಬಾಮ್ಮ ಸಂಗೀತ ಕೂತ್ಕ. ನೋಡಿದ್ರಾ ಮನೆ ಎಲ್ಲ ಚೆನ್ನಾಗೈತಾ? ನೋಡಿದ್ನಮ್ಮ. ಇದೇನು ಮನೆನಾ ಇಲ್ಲ ಅರಮನೆನಾ? ಎಂಥ ಮನೆಗಳು ಕಟ್ಟವನಮ್ಮ ನಿಮ್ಮ ಅಪ್ಪನು? 3 ಜನ ಗಂಡು ಮಕ್ಳಿಗಂತೆ ಈ ಮನೆಗಳೆಲ್ಲನೂ. ಹ್ಞೂ 3 ಜನನೂ ಗಂಡು ಮಕ್ಳಿಗೆ ಇವಾಗ 2 ಮನೆ ಕಟ್ಟೈತೆ, ಇನ್ನೊಂದು ಮನೆ ಕಟ್ಬೇಕು ನಾನು ಲಾಸ್ಟ್ ತಮ್ಮನ್ಕ. ನಿಂಕ ಮನೆ ಜಮೀನು ಸೈಟು ಏನಿಲ್ಲೇನಮ್ಮ? ನಂಗೇನಕ್ಕಮ್ಮ, ನಂಗೇನು ಬೇಡ, ನಮ್ಮ ಅಪ್ಪನ ಆಸ್ತಿ ಏನು ಬೇಡ. ಇವಾಗ ನಾನು ನೆಮ್ಮದಿಯಾಗಿದ್ದೀನಿ, ಇರೋದೇ ಸಾಕು. ನನ್ನ ಮಗನವನೆಲ್ಲ ಅವನೇ ನಂಗೆ ದೊಡ್ಡ ಆಸ್ತಿ. ಹಂಗಂದ್ರೆ ಆತದಿರಮ್ಮ, ಹಂಗಂದ್ರೆ ಆತದಾ? ನಿಂಗೂ ಏನೋ ಒಂದಷ್ಟು ಆ ಥರ ಬೇಕಲ್ಲ. ನಾವು ಕೊಡ್ರಿ ಅಂತ ಕೇಳ್ಕೊಟ್ಟು ಅವರಷ್ಟಕ್ಕೆ ಅವರೇ ಕೊಡಬೇಕು. ನಮ್ಮ ಅಪ್ಪನು ನಮ್ಮ ಅಮ್ಮನ ನಂಗೆ ಮೋಸ ಮಾಡಲ್ಲ ಅಂತ ಗೊತ್ತು, ಅವ್ರು ಕೊಟ್ಟೇ ಕೊಡ್ತಾರೆ. ಅಮ್ಮ ಅಪ್ಪ ನಂಗಿಂತದ್ದು ಬೇಕು ಅಂದರೆ ಸಾಕು, ಅವ್ರು ಕೊಟ್ಟೇ ಕೊಡ್ತಾರೆ. ನಂಗೆ ಕೇಳಲ್ಲ ಅಷ್ಟೇ. ಏನಕ್ಕೆ ನನ್ನ ತಮ್ಮನವ್ರು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು. ಓ ಹಂಗೆ, ತಮ್ಮನವ್ರು ಚೆನ್ನಾಗಿದ್ದರೆ ಸಾಕು, ಊಟದ ಮನೆ ಚೆನ್ನಾಗಿದ್ದರೆ ಸಾಕು ಅಂತ ಇರೋದು ಇವಾಗ ನೀನು. ಹೌದು, ನನ್ನ ತಮ್ಮನವ್ರು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು. ನಾನು ಹೇಳಿಲ್ಲೇನಮ್ಮ? ಅಖಿಲಮ್ಮನು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟವಳಮ್ಮ. ಆಯಮ್ಮನ ಬುದ್ಧಿನ ಮಕ್ಕಳಿಗೆಲ್ಲನೂ. ಏನಕ್ಕೆ ಬೇಕಮ್ಮ ನಂಗೆ ಆಸ್ತಿ ದುಡ್ಡು ಎಲ್ಲನೂ? ಏನಕ್ಕೆ ಬೇಕು? ಬೇಡ. ಅವ್ರು ನನ್ನ ತಮ್ಮನವ್ರು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು. ಮನೆಗೆ ಬಂದಾಗ ಏನೋ ಪ್ರೀತಿ ವಿಶ್ವಾಸದಿಂದ 1-2 ಮಾತಾಡಿದ್ರೆ ಅದೇ ನಂಗೆ ದೊಡ್ಡ ಆಸ್ತಿ. ಅವ್ರ ಆಸ್ತಿ ನಂಗೇನು ಬೇಡ. ಓ ನೀವೆಲ್ಲ ಇಲ್ಲಿ ಸೇರಿದ್ರಾ? ಇನ್ನು ಅಲ್ಲಿ ಹುಡುಕಿದ್ರಿ ಎಲ್ಲಿ ಸಿಗ್ತೀರಾ ನೀವು? ಮನೆ ತೋರ್ಸಕ್ಕಂತ ಕರ್ಕೊಂಬನ್ನಮ್ಮ. ಓ ಅಡುಗೆ ಮನೆ ನೋಡಿ ಎಷ್ಟು ಗಲೀಜಾಗಿ ಹೋಗೈತೆ. ಅಮ್ಮ ನಾವಿನ್ನು ಹೊಡ್ತೀರಮ್ಮ. ಅಯ್ಯ ಹೋಗಿ ಅಂತ ಇರಮ್ಮ, ಏನು ಮಾಡಬೇಕು ಅಲ್ಲಿ ಹೋಗ್ತಾನೆ. ಇಲ್ಲಮ್ಮ ಓದ್ತೀನಿ, ನಮ್ಮ ಭಾವನು ಬೇರೆ ಇಲ್ಲಲ್ಲ, ಅಲ್ಲಿಗೆ ಹೋಗೋನೆ ಮಗು ನೋಡ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು. ಮಗು ಚೆನ್ನಾಗವಳಂತೀರಮ್ಮ? ಹ್ಞೂ ಚೆನ್ನಾಗವಳಂತಮ್ಮ. ಒಂದು 5 ತಿಂಗಳಾದ್ಮೇಲೆ ಕರ್ಕೊಂಬರ್ತಾರೆ. ಅಖಿಲಮ್ಮ ಏನೋ ಕೇಳ್ಬೇಕಂತಮ್ಮ. ಕೇಳ್ದೇವಮ್ಮ. ಇವಾಗ ಅಖಿಲಿ ಊರಿಂದನೆಲ್ಲ ಎತ್ಕೊಂಬತ್ತಾ ಇರೋದು, ಇನ್ನು ಅದನ್ನ ಅಲ್ಲಿಂದ ಎತ್ಕೊಂಡು ಇಲ್ಲಿಗೆ ಬರೋದೇನಮ್ಮ. ನಾನು ಊರಿಗೆ ಕರ್ಕೊಂಡು ಹೋಗ್ತೀನಮ್ಮ ಕವಿತನ, ಮಗುನನ್ನು ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಬೇಯಿಸಿ ಮಾಡ್ತೀನಮ್ಮ. ಇವಾಗ ಅಲ್ಲಿಂದ ಅವ್ರು ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು ಯಾಕೆ? ನೋಡೋಣ, ಒಂದು 3 ಕಿತ ಹಾಕ್ಬಿಟ್ಟು ಆಮೇಲೆ ಹೆಂಗೈತೆ ಅಂತ ನೋಡಿ ಆಮೇಲೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಆಯ್ತು. ಹೌದಾ? ಇಲ್ಲೆಲ್ಲ ಇಡ್ಸೋಣ ಅಂತಂದರೆ ಇಲ್ಲಿ ಎಲ್ಲಿರ್ತವೆ ದೇವಮ್ಮ? ಇಲ್ಲಿ ಹಳೆ ಮನೆಗಳು ಎಲ್ಲಿರ್ತವೆ? ಆಗಲ್ಲ, ಏನೂ ಇಲ್ಲ. ನೀನೇನೋ ಕರ್ಕೊಂಡು ಹೋಗ್ತೀಯ, ಮುಂಚೆ ಇರಲ್ಲ ದೇವಮ್ಮ ಮಗುಕ್ಕೆ ಹೆಂಗೋ ಏನೋ ಅಂತ. ಕವಿತಾ ಕೈಲೇ ಫೋನ್ ಮಾಡಿಸ್ತಾನೆ ಇರ್ತೀನಮ್ಮ. ನಮ್ಮ ಅಪ್ಪನು ಅಲ್ಲಿಂದ ಬರಬೇಕಮ್ಮ, ಬಾಧೆ ಆಗ್ತೈತೆ ಪಾಪ ಅಪ್ಪನ್ಕ. ಹ್ಞೂ ಸರಿ ದೇವಮ್ಮ ಆಯಿತು, ಹಾಗೆ ಮಾಡ್ರೆ ಕರ್ಕೊಂಡು ಹೋಗ್ರಿ. ನಾನು ಫೋನ್ ಮಾಡ್ತಾ ಇರ್ತೀನಿ ಯಾವುದೊಂದಕ್ಕೂ. ಹ್ಞೂ ಸರಿನಮ್ಮ. ಸವಿತಾ ನೀನು ಕಳಿಸ್ಬೇಕಾ ದೇವಮ್ಮ? ಬೇಡಮ್ಮ ಬೇಡ, ರೇಖಾ ಅವಳೆ ರಶ್ಮಿ ಅವಳೆ ಸಾಕು. ಅವ್ರ ಮನೆಗೆ ಮಾಡ್ಕೊತಾರೆ, ನಾನು ಬಾಣಂತೀನಿ ನೋಡ್ಕೊತೀನಿ, ಅವರಿಬ್ರು ಅವರಲ್ಲ. ಹ್ಞೂ ಸರಿ ದೇವಮ್ಮ ಆಯಿತು. ಅಮ್ಮ ಹಂಗಾದ್ರೆ ನಾವೆಲ್ಲ ಇನ್ನು ಹೊರಡೋದಾ? ಹ್ಞೂ ಸರಿನಮ್ಮ.